ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಹಿಜಾಬ್ ವಿವಾದ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಏನು ನಡೀತಾ ಇತ್ತು, ಆ ಪ್ರಕರಣವನ್ನು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರು ವಿಸ್ತೃತ ಬೆಂಚ್ಗೆ, ಪೀಠಕ್ಕೆ ವರ್ಗಾಯಿಸಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಎಲ್ಲ ಕಡತಗಳನ್ನು ಈಗ ಮುಖ್ಯ ನ್ಯಾಯಾಧೀಶರಿಗೆ ಕಳುಹಿಸಲಾಗಿದೆ. ಮುಖ್ಯ ನ್ಯಾಯಾಧೀಶರು ವಿಸ್ತೃತ ಪೀಠವನ್ನು ರಚಿಸಬೇಕು. ರಚಿಸಿ ಆ ಪೀಠ ಈ ಬಗ್ಗೆ ವಿಚಾರಣೆ ನಡೆಸಬೇಕಾಗಿದೆ. ವಿಸ್ತೃತ ಪೀಠ ಈ ಬಗ್ಗೆ ವಿಚಾರಣೆ ನಡೆಸಬೇಕಾದ ಅಗತ್ಯ ಇದೆ. ಯಾಕೆಂದರೆ ಇದರಲ್ಲಿ ಸಾಂವಿಧಾನಿಕ ಅಂಶಗಳು ಒಳಗೊಂಡಿವೆ. ಸಂವಿಧಾನದ 19(1) ಹಾಗೂ 25 ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು. ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಈ ಹಿಜಾಬ್ ಧರಿಸುವುದು ಬರುತ್ತಾ, ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ವಾದ ವಿವಾದಗಳು ನಡೀಬೇಕಾಗಿದೆ. ನನಗೆ ಅನ್ನಿಸುವ ಹಾಗೆ ಕೇವಲ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಮುಗಿಯುತ್ತೆ ಅಂತ ನನಗೆ ಅನಿಸಲ್ಲ. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೂ ಹೋಗಬೇಕಾಗುತ್ತೆ. ಯಾಕೆಂದರೆ ಸಂವಿಧಾನ ಏನನ್ನು ಹೇಳಿದೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅದರ ಬಗ್ಗೆ ವಿಶ್ಲೇಷಣೆ ನಡೀಬೇಕಾಗಿದೆ. ಈ ನಡುವೆ ಇಂದು ಕೂಡ ಕರ್ನಾಟಕದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ಕೆಲವು ಕಡೆ 144 ಸೆಕ್ಷನನ್ನು ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳು ರಸ್ತೆಗೆ ಇಳಿದಿದ್ದಾರೆ. ಇದು ತಕ್ಷಣ ನಿಲ್ಲುವ ಸಾಧ್ಯತೆ ಕಾಣ್ತಾ ಇಲ್ಲ. ಈಗ 3 ದಿನಗಳ ಕಾಲ ರಜೆ ನೀಡಲಾಗಿತ್ತು, ನಾಳೆ ಮತ್ತು ನಾಡಿದ್ದು. ಸೊ ಈ ರಜೆಯ ನಂತರ ಕೂಡ ಈ ವಿವಾದ, ಪ್ರತಿಭಟನೆ, ಕಲ್ಲು ತೂರಾಟ ನಡೀಬಹುದು. ಅದನ್ನು ತಡೆಯಬೇಕಾದ್ದು ಸರ್ಕಾರದ ಹೊಣೆಗಾರಿಕೆ. ನಾನು ಎಲ್ಲೋ ಯಾರೋ ಒಂದು ಅಭಿಪ್ರಾಯವನ್ನು ನೋಡ್ತಾ ಇದ್ದೆ. ಯಾವುದೇ ಗಲಾಟೆ ಇರಲಿ, ಅದರ ಹಿಂದೆ ಒಂದು ಸರ್ಕಾರದ ನಿಸ್ಸಹಾಯಕತೆ ಇರುತ್ತೆ, ಇಲ್ಲದಿದ್ದರೆ ಸರ್ಕಾರದ ಕುಮ್ಮಕ್ಕು ಇರುತ್ತೆ. ಈ ಪ್ರಕರಣದಲ್ಲಿ ಏನಾಗಿದೆ, ಇಡೀ ಕರ್ನಾಟಕದ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಈ ಪ್ರತಿಭಟನೆ ನಡೀತಲ್ಲ, ಆ ವಿಜುವಲ್ಗಳನ್ನೆಲ್ಲ ನಿಮ್ಮ ಕಣ್ಣು ಮುಂದೆ ಒಂದು ಸಲ ತಂದುಕೊಳ್ಳಿ. ಕೇಸರಿ ಶಾಲನ್ನು ಆಕಾಶದೆತ್ತರಕ್ಕೆ ತೋರಿಸ್ತಾ ಬೀಸ್ತಾ ಹೋದದ್ದು. ಕೆಲವು ಕಡೆ ಯಾವುದೋ ಒಂದು ಗುಪ್ತ ಪ್ರದೇಶದಲ್ಲಿ ಕೇಸರಿ ಶಾಲ್ಗಳನ್ನು ವಿತರಿಸಲಾಗ್ತಾ ಇತ್ತು. ಇದನ್ನೆಲ್ಲ ಗಮನಿಸಿ. ಹಾಗೆ ನೋಡಿದರೆ ಹಿಜಾಬ್ ಪರವಾಗಿ ಯಾರು ಪ್ರತಿಭಟನೆ ಮಾಡಬೇಕಾಗಿತ್ತೋ ಅವರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಎಲ್ಲೆಲ್ಲೂ ಕೇಸರಿ ಶಾಲುಗಳು ವಿಜೃಂಭಿಸ್ತಾ ಇದ್ದವು. ಇದು ಹಾಗಿದ್ದರೆ ಸರ್ಕಾರದ ವೈಫಲ್ಯವ ಅಥವಾ ಸರ್ಕಾರದ ಕುಮ್ಮಕ್ಕ? ಸರ್ಕಾರ ಯಾವುದೇ ಪ್ರತಿಭಟನೆಯನ್ನು ಹತ್ತಿಕ್ಕುವುದಿದ್ದರೆ ಅವರಿಗೆ ದೊಡ್ಡ ವಿಚಾರ ಅಲ್ಲ. ಹೇಗೆ ಬೇಕಾದರೂ ಅವರು ಹತ್ತಿಕ್ಕಬಹುದು, ತಡೆಯಬಹುದು, ನಿಲ್ಲಿಸಬಹುದು. ಇಲ್ಲಿ ಅದನ್ನು ಮಾಡಲಾಗಿಲ್ಲ. ಕರ್ನಾಟಕದಲ್ಲಿ ಶಾಲೆಗಳಲ್ಲೆಲ್ಲ ಇಂತಹ ಪ್ರತಿಭಟನೆಗಳು ನಡೀತಾ ಇದ್ದಾಗ, ಮಕ್ಕಳು ರಸ್ತೆಗೆ ಇಳಿದಿದ್ದಾಗ ಆ ಪ್ರತಿಭಟನೆಯ ನಿಲ್ಲಿಸುವ ಯತ್ನ ಪೊಲೀಸರಿಂದ ನಡೆದಿಲ್ಲ. ಇದು ಸರ್ಕಾರದ ವೈಫಲ್ಯ ಅಂತ ಪರಿಗಣಿಸೋಣವೇ? ಸರ್ಕಾರ ಮನಸ್ಸು ಮಾಡಿದ್ದರೆ ಇದನ್ನೆಲ್ಲ ಮಾಡಬಹುದಾಗಿತ್ತು. ಆದರೆ ಸರ್ಕಾರ ಮನಸ್ಸು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಹಾಗಿದ್ದರೆ ಸರ್ಕಾರದಲ್ಲಿರುವವರ ಕುಮ್ಮಕ್ಕು ಇದೆಯಾ? ಈ ಆರೋಪ ಮಾಡುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಹಲವಾರು ಸಚಿವರ ಹೇಳಿಕೆಗಳು ಕುಮ್ಮಕ್ಕು ನೀಡುವಂತೆ ಇತ್ತು. ಅದರಲ್ಲಿ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ನೀವು ಯತ್ನಾಳ್ ಹೇಳಿಕೆ ನೋಡಬಹುದು, ರೇಣುಕಾಚಾರ್ಯ ಅವರ ಹೇಳಿಕೆ ನೋಡಬಹುದು, ಹಾಗೆ ಈಶ್ವರಪ್ಪನವರ ಹೇಳಿಕೆಯನ್ನು ಗಮನಿಸಬಹುದು. ಇದರ ಹಿಂದಿರುವುದು ಕುಮ್ಮಕ್ಕು ಅನ್ನೋದರಲ್ಲಿ ಯಾವುದೂ ಅನುಮಾನ ಇಲ್ಲ. ತಮ್ಮದೇ ಸರ್ಕಾರ ಇರುವ ರಾಜ್ಯದಲ್ಲಿ ತಾವೇ ಪ್ರತಿಭಟನೆಗೆ ಕುಮ್ಮಕ್ಕು ನೀಡಿದರೆ ಏನಾಗುತ್ತೆ? ಈಗಿನ ಪರಿಸ್ಥಿತಿ ಆಗಿದೆಯಲ್ಲ, ಹಾಗೆ ಅದು ನಿರ್ಮಾಣ ಆಗುತ್ತೆ. ಇವತ್ತು ಏನು ನಾಗೇಶ್ ಅವರು
ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಪ್ರಕಾರ ಏನು ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ನೀಡದಿರುವುದರಿಂದ ಅದರ ಹಿಂದಿರುವ ತಾವು ಕೊಟ್ಟಿರುವ ಸುತ್ತೋಲೆ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಅದು ಅವರ ಮೊದಲ ಹೇಳಿಕೆ. ಅಂದರೆ ಈಗ ಶಾಲೆಗಳು ಕಾಲೇಜುಗಳು ಪ್ರಾರಂಭ ಆದರೂ ಕೂಡ ವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕು ಅನ್ನೋದು ಅವರ ಕಟ್ಟುನಿಟ್ಟಾದ ಹೇಳಿಕೆ. ಇದಾದ ಮೇಲೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಕೇವಲ 6 ಹೆಣ್ಣು ಮಕ್ಕಳು ಹಿಜಾಬ್ ಹಾಕಿಕೊಳ್ಳುವ ಸಲುವಾಗಿ ಉಡುಪಿಯಲ್ಲಿ ಪ್ರತಿಭಟಿಸಿದರು. ಆದರೆ ಇದು ರಾಜ್ಯಾದ್ಯಂತ ವಿಸ್ತರಿಸಿತು. ಇದರ ಹಿಂದೆ ಯಾರದ್ದೋ ಕುಮ್ಮಕ್ಕಿದೆ. ಫೈನ್, ಶಿಕ್ಷಣ ಸಚಿವರು ಸತ್ಯವನ್ನು ಮಾತಾಡಿದ್ದಾರೆ. ಆದರೆ ಅವರು ಕುಮ್ಮಕ್ಕು ಯಾರದ್ದು ಅನ್ನೋ ಮಾತನ್ನು ಹೇಳಿಲ್ಲ. ಈಗ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ 4 ಹೆಣ್ಣು ಮಕ್ಕಳು 6 ಹೆಣ್ಣು ಮಕ್ಕಳು ಪ್ರತಿಭಟಿಸಿದ್ದಾರೆ. ಅದು ಅಲ್ಲಿಗೆ ಯಾಕೆ ನಿಂತಿಲ್ಲ? ಹಾಗಿದ್ದರೆ ಹೆಣ್ಣು ಮಕ್ಕಳು ಪ್ರತಿಭಟಿಸಿದ ತಕ್ಷಣ ಇದ್ದಕ್ಕಿದ್ದಂಗೆ ದಿಢೀರಾಗಿ ಕೇಸರಿ ಶಾಲುಗಳು ರಂಗಸ್ಥಳಕ್ಕೆ ಇಳಿದದ್ದು ಹೇಗೆ? ಇವರನ್ನೆಲ್ಲ ಆರ್ಗನೈಸ್ ಮಾಡಿದವರು ಯಾರು? ಆರ್ಗನೈಸ್ ಮಾಡುತ್ತಿರುವವರು ಯಾರು? ನೀವು ಹಳೆಯ ವಿಜುವಲ್ಸ್ಗಳನ್ನು 3-4 ದಿನ ತೆಗೆದುಕೊಟ್ಟು ನೋಡಿ. ಎಲ್ಲೆಡೆಗೂ ಕೇಸರಿ ಶಾಲುಗಳು ವಿಜೃಂಭಿಸ್ತಿದ್ವಿ. ಅವ್ರದ್ದೇ ಮೆಜಾರಿಟಿ. ಅದರ ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಘಟನೆ, ಅಲ್ಲಿ ಅವರು ಭಗವಾ ಜೆಂಡಾ ಕೇಸರಿ ಜೆಂಡಾವನ್ನು ಹಾರಿಸಲಾಯಿತು. ಅದರ ಬಗ್ಗೆ ವಿವಾದಗಳಿವೆ. ಅದು ಭಾರತದ ತ್ರಿವರ್ಣ ಧ್ವಜವನ್ನು ಇಳಿಸಿ ಇದನ್ನು ಹಾರಿಸಲಾಯಿತು ಅಥವಾ ಕೇವಲ ಖಾಲಿ ಇದ್ದ ಜಾಗದಲ್ಲಿ ಹಾರಿಸಲಾಯಿತು ಅಂತ. ಇವೆರಡೂ ಮಾಡಿದರೂ ತಪ್ಪು. ಕೇಸರಿ ಜೆಂಡಾ ಈ ದೇಶದ ಅಧಿಕೃತ ಜೆಂಡಾ ಧ್ವಜ ಅಲ್ಲ. ಇಂಥ ಸಂದರ್ಭದಲ್ಲಿ ನೀವು ಆ ಶಿವಮೊಗ್ಗದೊಳಗೆ ಒಬ್ಬ ಡಗಡಗಡಗ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹತ್ಬಿಟ್ಟು ಹಾರಿಸ್ಬಿಟ್ಟು ಜೈಕಾರ ಮಾಡ್ತಾರೆ. ಇಂಥ ಕೃತ್ಯವನ್ನು ಖಂಡಿಸಬೇಕಾದ್ದು ಸರ್ಕಾರದ ಕೆಲಸ ಆಗಿತ್ತು. ಕ್ರಮ ಕೈಗೊಳ್ಳಬೇಕಾಗಿತ್ತು, ಇಲ್ಲಾಂದರೆ ಖಂಡಿಸಬೇಕಾಗಿತ್ತು. ಎರಡೂ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಅದಕ್ಕೆ ಬದಲಾಗಿ ಸನ್ಮಾನ್ಯ ಗೌರವಾನ್ವಿತ ಸಚಿವರಾದ KS ಈಶ್ವರಪ್ಪನವರು ಇವತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದು ಅಪಾಯಕಾರಿಯಾದ ಹೇಳಿಕೆ ಮಾತ್ರ ಅಲ್ಲ, ಅದು ಸಂವಿಧಾನ ವಿರೋಧಿ ಹೇಳಿಕೆ. ಅವರ ಹೇಳಿದ್ದೇನು ಅಂತಂದರೆ, ದೆಹಲಿಯ ಕೆಂಪು ಕೋಟೆಯ ಮೇಲೂ ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತ. ದಡ್ಡತನದಿಂದ ಮುಗ್ಧತೆಯಿಂದ ಅವರು ಆ ಮಾತನ್ನು ಆಡಿದರೆ ಕ್ಷಮಿಸಬಹುದಾಗಿತ್ತು. ಆದರೆ ಅದು ದಡ್ಡತನದ್ದು ಅಲ್ಲ, ಮುಗ್ಧತೆಯ ಹೇಳಿಕೆ ಕೂಡ ಅಲ್ಲ. ಅದು ಹಿಂದೂಗಳನ್ನು ಎತ್ತಿ ಕಟ್ಟುವ ಒಂದು ಹೇಳಿಕೆ. ಅದರಂತೆ BJP ಪಕ್ಷದ ವರಿಷ್ಠರ ಆಶೀರ್ವಾದವನ್ನು ಪಡೆಯುವುದಕ್ಕೆ, ನಾಗ್ಪುರದ ಜನರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಅವರು ನೀಡಿದ ಹೇಳಿಕೆ ಇದು ಅನ್ನೋದ್ರಲ್ಲಿ ನನಗೆ ಸಂಶಯ ಇಲ್ಲ. ಕೆಂಪು ಕೋಟೆಯ ಮೇಲೆ ಹಾರೋದಿದ್ರೆ ಭಾರತದ ತ್ರಿವರ್ಣ ಧ್ವಜ ಮಾತ್ರ. ಅಲ್ಲಿ ಕೇಸರಿ ಧ್ವಜ ಯಾವತ್ತೂ ಹಾರುವುದಕ್ಕೆ ಸಾಧ್ಯ ಇಲ್ಲ. ಅದು ಸಂವಿಧಾನದ ಪ್ರಕಾರ ಅದು ಸಂವಿಧಾನ ದ್ರೋಹಿಯಾದ ಕೃತ್ಯ ಆಗುತ್ತೆ. ಅದರ ಜೊತೆಗೆ ಭಾರತೀಯ ಬಹುಜನ ಸಮಾಜ ಯಾವ ಕಾರಣಕ್ಕೂ ಕೂಡ ದೆಹಲಿಯ ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜ ಹಾರುವುದಕ್ಕೆ ಬಿಡುವುದಿಲ್ಲ. ಇದನ್ನು ಈಶ್ವರಪ್ಪನವರು ಅರ್ಥ ಮಾಡ್ಕೋಬೇಕು. ಕೇಸರಿ ಧ್ವಜ ನಿಮ್ಮ ಸಂಘದ ಧ್ವಜ, ಹಿಂದುತ್ವವಾದಿಗಳ ಧ್ವಜ, ಹಾರಿಸ್ಕೊಳ್ಳಿ ಬೇಕಾದರೆ. ಕೆಂಪು ಕೋಟೆ ಮೇಲೆ ಹಾರಿಸೋದಕ್ಕೆ ನಿಮಗೆ ಈ ದೇಶದ ಜನ ಒಪ್ಪಿಗೆ ಕೊಡಲ್ಲ. ಅದರಂತೆ ಶಿವಮೊಗ್ಗದಲ್ಲಿ ನಡೆದಂಥ ಕೇಸರಿ ಧ್ವಜ ಹಾರಿಸಿದ ಪ್ರಕರಣ ಇದೆ. ಅದರ ಹಿಂದೆ ಈ ರಾಜಕಾರಣಿಗಳ ಕುಮ್ಮಕ್ಕು ಇರಬಹುದು ಅಂತ ನನಗೆ ಅನಿಸೋಕೆ ಪ್ರಾರಂಭ ಆಗಿದೆ. ಇದಾದ ಮೇಲೆ ಅವರು ನೀಡಿದ ಹೇಳಿಕೆಗಳನ್ನು ಗಮನಿಸಿದರೆ ಇದರಿಂದ ದೇಶದ ಕತೆ ಏನು? ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ UAEಯ ರಾಜಕುಮಾರಿ ಟ್ವೀಟ್ ಮಾಡಿ ಆಗಿದೆ. ಇಡೀ ಮುಸ್ಲಿಂ ವರ್ಲ್ಡ್ ಇದರ ಬಗ್ಗೆ ಧ್ವನಿ ಎತ್ತುವ ಸಾಧ್ಯತೆ ಕಾಣ್ತಾ ಇದೆ. ಇದು ಭಾರತದ ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಕುಸಿಯುವಂತೆ ಮಾಡುತ್ತೆ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಇದಾಗಬಾರದಿತ್ತು. ಯಾಕೆಂದರೆ ಇಡೀ ಮುಸ್ಲಿಂ ಜಗತ್ತು ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನದ ಮಾತು ಕೇಳದೆ ಒಂದೆರಡು ದೇಶಗಳನ್ನು ಹೊರತುಪಡಿಸಿದರೆ
ಎಸ್ಪೆಷಲಿ ಟರ್ಕಿಯನ್ನು ಬಿಟ್ಟರೆ ಉಳಿದೆಲ್ಲ ದೇಶಗಳು ಭಾರತದ ಬೆಂಬಲಕ್ಕೆ ನಿಂತಿದ್ವು. ಕಾಶ್ಮೀರದಲ್ಲಿ ಏನು ವಿಶೇಷಾಧಿಕಾರವನ್ನು ರದ್ದುಪಡಿಸಿದ ಸಂದರ್ಭದಲ್ಲೂ ಕೂಡ ಯಾವ ಮುಸ್ಲಿಂ ರಾಷ್ಟ್ರಗಳು ಮಾತನಾಡಲಿಲ್ಲ. ನಿನ್ನೆ ತಾನೇ ನಾನು ನೋಡ್ತಾ ಇದ್ದೆ, ಏನು ಅಂದರೆ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಎಸ್ಪೆಷಲಿ ಸೌದಿ ಅರೇಬಿಯಾದಲ್ಲಿ ಯೋಗವನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಇಷ್ಟು ಲಾರ್ಜ್ ಹಾರ್ಟೆಡ್ ಆಗಿ ಮಾಡುವಾಗ ನಾವು ಇಂಥ ಕ್ಷುಲ್ಲಕ ವಿಚಾರವನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಗೌರವವನ್ನು ಚ್ಯುತಿಪಡಿಸ್ತಾ ಇದ್ದೀವಿ. ಅದು ಕೇವಲ ನಮ್ಮ ಗೌರವ ನಾಶ ಆಗೋದಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಅದಕ್ಕೆ ಬೇರೆ ಬೇರೆ ರಿಪರ್ಕಷನ್ಗಳಿರ್ತವೆ. ಈಗ UAEಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಭಾರತೀಯರಿದ್ದಾರೆ, ಸೌದಿಯಲ್ಲಿದ್ದಾರೆ. ಅವರು ಅಲ್ಲಿಯ ಕಾನೂನಿನಂತೆ ಬದುಕ್ತಿದ್ದಾರೆ. ಇದೇ ರೀತಿ ಕಾನೂನನ್ನು ನೀವು ಹೇರೋದಕ್ಕೆ ಹೋದರಲ್ಲ, ಅದೇ ರೀತಿ ಹಿಂದೂಗಳ ಮೇಲೆ ಅಲ್ಲಿ ಹೇರೋದಕ್ಕೆ ಹೋದರೆ ಅವರ ಸ್ಥಿತಿ ಏನು? ಅಥವಾ ಈಗಾಗಲೇ UAE ಪಾಕಿಸ್ತಾನದ ವರ್ಕರ್ಸ್ಗಳಿಗೆ ವೀಸಾವನ್ನು ರದ್ದುಪಡಿಸಿದೆ. ಆಗಬಾರ್ದು, ಆಗ್ಕೂಡ್ದು ಅಂತ ಬಯಸುವವನು ನಾನು. ಅದೇ ರೀತಿ UAE ಭಾರತದ ವೀಸಾವನ್ನು ಪ್ರವೇಶ ಇಲ್ಲ, ಪಾಸ್ಪೋರ್ಟ್ಗೆ ಪ್ರವೇಶ ಇಲ್ಲ ಅಂತಂದ್ರೆ ಗತಿ ಏನು? ವೀಸಾ ಕೊಡಲ್ಲ ಅಂದ್ರೆ ಗತಿ ಏನು? ಆ 10 ಲಕ್ಷ ಜನರಿಗೆ ಇಲ್ಲಿ ಕರೆದು ಅನ್ನ ಹಾಕ್ತೀರಾ? ಇಲ್ಲಿ ಕರೆದು ಭಗವಾ ಜೆಂಡಾವನ್ನು ಹಿಡಿದು ಓಡಾಡಿಸ್ತೀರಾ? ಏನು ಮಾಡ್ತೀರಿ ನೀವು? ಅವರು ಪ್ರತಿ ವರ್ಷ ಈಗ ಗಲ್ಫ್ ಕಂಟ್ರಿಗಳಿಂದ ಭಾರತಕ್ಕೆ ಬರುವ ವಿದೇಶಿ ವಿನಿಮಯ ಎಷ್ಟು ಗೊತ್ತಾ ನಿಮಗೆ? ಅದರ ಜ್ಞಾನ ಇದೆಯಾ? ಅರಿವಿದೆಯಾ? ತಿಳುವಳಿಕೆ ಇದೆಯಾ? ಆ ಹಣ ಬರೋದಕ್ಕೆ ನಿಂತುಬಿಟ್ರೆ ಭಾರತ ಆರ್ಥಿಕತೆ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಯಾವಾಗಲೂ ಅಷ್ಟೇ ಮೂರ್ಖರಿಗೆ ಬುದ್ಧಿ ಹೇಳೋದು ಕಷ್ಟ. ಯಾಕೆಂದರೆ ಮೂರ್ಖರು ಬುದ್ಧಿಯನ್ನು ತಿಳಿದುಕೊಳ್ಳುವ ಸ್ಥಿತಿಯಲ್ಲಿರಲ್ಲ. ಈ ಮೂರ್ಖರಿಗೆ, ದಾರಿ ತಪ್ಪಿಸುವ ಮೂರ್ಖರಿಗೆ, ದಾರಿ ತಪ್ಪಿದ ಮೂರ್ಖರಿಗೆ ಇದರ ಅರಿವು ಆಗುತ್ತೆ ಅಂತ ನನಗನ್ಸಲ್ಲ. ಕೇವಲ ರಾಜಕೀಯ ಲಾಭಕ್ಕಾಗಿ ಏನು ಮಕ್ಕಳ ನಡುವೆ ಧರ್ಮದ ಕಂದಕವನ್ನು ಸೃಷ್ಟಿಸುವ ನೀಚ ರಾಜಕಾರಣಿಗಳು, ಅವರು ಈ ದೇಶವನ್ನು ಉಳಿಸಲಾರರು. ಆ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇವೆ ಅಲ್ವಾ? ಮಕ್ಕಳ ಭವಿಷ್ಯ ಮಾತ್ರ ಹಾಳಾಗ್ತಾ ಇಲ್ಲ, ದೇಶದ ಭವಿಷ್ಯ ಹಾಳಾಗ್ತಾ ಇದೆ. ಮಕ್ಕಳ ಭವಿಷ್ಯ ಮಾತ್ರ ಹಾಳಾಗ್ತಾ ಇಲ್ಲ, ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ನಾಶ ಆಗ್ತಾ ಇದೆ. ಮಕ್ಕಳ ಭವಿಷ್ಯ ಮಾತ್ರ ನಾಶ ಆಗ್ತಾ ಇಲ್ಲ, ಈ ದೇಶವನ್ನು ಇಷ್ಟು ವರ್ಷಗಳ ಕಾಲ ಕಟ್ಟಿಕೊಂಡು ಬಂದಿದ್ವಲ್ಲ ಅದರ ಒಂದೊಂದೇ ಇಟ್ಟಂಗಿಗಳು ಉದುರುತ್ತವೆ. ಇದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡವಾ? ಒಂದು ದೂರದೃಷ್ಟಿ ಅನ್ನೋದು ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ ಇರಬೇಕು. ನಿಮ್ಮ ಧಾರ್ಮಿಕ ನಂಬಿಕೆಯ ನಡುವೆ, ನಿಮ್ಮ ರಾಜಕೀಯ ಲಾಭದ ನಡುವೆ ನಿಮಗೆ ದೇಶವೇ ಮುಖ್ಯ ಅಂತಂದರೆ ಈ ಎಲ್ಲ ಆ್ಯಂಗಲ್ಗಳಲ್ಲಿ ಆಲೋಚನೆ ಮಾಡ್ತಿದ್ರಿ. ಆದರೆ ನಿಮಗೆ ದೇಶ ಮುಖ್ಯ ಆಗಿಲ್ಲ. ಅಧಿಕಾರವನ್ನು ಹಿಡಿದುಕೊಳ್ಳೋದು, ಅಧಿಕಾರವನ್ನು ಕಬಳಿಸೋದು, ಹಿಂದೂ ರಾಷ್ಟ್ರವನ್ನು ಮಾಡೋದು. ನೀವು ಈ ದೇಶವನ್ನು ಉಳಿಸುವುದಕ್ಕಾಗಿ ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಆ ಕಾರಣಕ್ಕೆ ನೀವೇ ಇದು ಹೈಕೋರ್ಟ್ ಮುಂದೆ, ವಿಸ್ತೃತ ಪೀಠದ ಮುಂದೆ ಈ ವಿಚಾರ, ಹಿಜಾಬ್ ವಿಚಾರ ಬರುತ್ತೆ. ಅಲ್ಲಿ 3-4 ದಿನಕ್ಕೆ ತೀರ್ಪು ಕೊಡ್ತಾರೋ, ಮಧ್ಯಂತರ ತೀರ್ಪು ಕೊಡ್ತಾರೋ ಗೊತ್ತಿಲ್ಲ. ಅದಾದ ಮೇಲೆ ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರುವ ಸಾಧ್ಯತೆ ಇದೆ. ಇದರ ಒಟ್ಟಾರೆ ಪರಿಣಾಮ ಅಂತಂದರೆ ಶೈಕ್ಷಣಿಕ ವಾಸ್ತವ ಇದೆಯಲ್ಲ, ಶೈಕ್ಷಣಿಕ ಕ್ಷೇತ್ರ ಇದೆಯಲ್ಲ, ಅದರ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಕೇವಲ ಹಿಜಾಬ್ ಧರಿಸುವ ಮಕ್ಕಳು ಮಾತ್ರ ಅಲ್ಲ, ಕೇಸರಿ ಶಾಲಿನ ಮಕ್ಕಳಿಗೂ ಅವರು ಕೂಡ ವಿದ್ಯೆಯಿಂದ ವಂಚಿತರಾಗ್ತಾರೆ. ಯಾಕೆಂದರೆ ಇದು ನಿಲ್ಲಲ್ಲ, ಪ್ರತಿಭಟನೆ. ಯಾಕೆಂದರೆ ಧಾರ್ಮಿಕ ವಿಚಾರ ಆದ್ದರಿಂದ ಇದು ಭಾಳ ಸೂಕ್ಷ್ಮವಾದ್ದು. ಧಾರ್ಮಿಕ ವಿಚಾರವನ್ನು ನಿರ್ವಹಿಸುವ ಶಕ್ತಿ ರಾಜಕೀಯ ಪಕ್ಷಗಳಿಗಿರಬೇಕು. ಒಡೆಯುವ ರಾಜಕಾರಣ ಕೊನೆಯವರೆಗೆ ಫಲ ನೀಡಲಾರದು. ಒಡೆಯುವ ರಾಜಕಾರಣ ಒಂದು ಹಂತದವರೆಗೆ ಮಾತ್ರ ಅದು ನಿಮಗೆ ರಾಜಕೀಯ ಲಾಭವನ್ನು ನೀಡುತ್ತೆ. ಯಾಕೆಂದರೆ ಭಾರತದ ಜನರಿದಾರಲ್ಲ, ಅವರು ಮೂಲಭೂತವಾಗಿ ಧರ್ಮ ನಿರಪೇಕ್ಷವಾದಿಗಳು. ಅವರು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಅವರೆಲ್ಲ ಭಾರತೀಯರಲ್ಲಿ ಅಂತಹ ಒಂದು ದೇಶಭಕ್ತಿ ಒಳಗಡೆ ಇದೆ. ಈ ದೇಶ ಹೀಗಿರಬೇಕು ಅಂತ ಕನಸಿದೆ. ರಾಜಕಾರಣಿಗಳಿಗೆ ಅಧಿಕಾರ ಹೇಗೆ ಕಬಳಿಸಬೇಕು ಅನ್ನುವ ಕನಸಿದ್ರೆ ಸಾಮಾನ್ಯ ಜನರಿಗೆ ಸಂವಿಧಾನದ ಮೇಲೆ ಬದ್ಧತೆ ಇದೆ. ಭಾರತೀಯರಿಗೆ ಸರ್ವ ಧರ್ಮದ ಶಾಂತಿಯ ತೋಟವಾಗಿ ದೇಶ ಇರಬೇಕು ಅಂತಿದೆ. ಇಂಥ ಸ್ಥಿತಿಯಲ್ಲಿ ಯಾರಾದರೂ ಹೋಗಿ ಕೆಂಪು ಕೋಟೆ ಮೇಲೆ ನೀವು ಭಗವಾ ಜೆಂಡಾವನ್ನು ಹಾರಿಸೋದಕ್ಕೆ ಹೋದರೆ ನೀವು ನಿಮ್ಮ ಗೋರಿಯನ್ನು ನೀವೇ ತೋಡಿಕೊಂಡ ಹಾಗೆ.
ಯಾಕಂದರೆ ಈ ದೇಶದ ಜನ ಕ್ಷಮಿಸಲಾರರು, ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ. ಎಂದು ಕೇಸರಿ ಧ್ವಜವನ್ನು ಈಶ್ವರಪ್ಪ ಹೇಳಿದಾಗ ಮಾಡ್ತಾರೋ ಆಗ ಈ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿಯಾಗುತ್ತೆ. ಅದಕ್ಕೆಲ್ಲ ಈಶ್ವರಪ್ಪನಂತಹ ರಾಜಕಾರಣಿಗಳೇ ಕಾರಣ ಆಗ್ತಾರೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.